ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಇಂಗ್ಲಿಷ್ ಗ್ರಾಮರ್ನಲ್ಲಿ ತುಂಬ ಮುಖ್ಯವಾದಂತಹ ಬೈ ಆ್ಯಂಡ್ ವಿತ್ ಅನ್ನೋ ಪ್ರಿಪೋಸಿಷನ್ಸ್ನ ಬಗ್ಗೆ ಕಲಿಯೋಣ. ಬಹಳ ಜನರಿಗೆ ಬೈ ಆ್ಯಂಡ್ ವಿತ್ ಅನ್ನೋ ತಪ್ಪಾಗಿ ಬಳಸ್ತಾರೆ. ಆದರೆ ನಾವು ಈ ವಿಡಿಯೋದ ಮುಗಿಯುವಷ್ಟರಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಬೈ ಮತ್ತು ವಿತ್ ಅನ್ನೋ ಪ್ರಿಪೋಸಿಷನ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ, ಯಾವಾಗ ಬಳಸ್ತಾರೆ ಅಂತ. ಬೈ ಅನ್ನೋದು ಟ್ರಾನ್ಸ್ಪೋರ್ಟ್ ಅಥವಾ ಆಕ್ಷನ್ ಡನ್ ಬೈ ಸಮ್ ಒನ್. ಅಂದರೆ ನಾವು ಯಾರಾದ್ರೂ ಮೂಲಕ ಅಥವಾ ಯಾರಿಂದ ಆದ್ರೂ ಯಾರಾದ್ರೂ ಮೂಲಕ ಅಥವಾ ಯಾರಿಂದ ಅನ್ನೋದ್ರಲ್ಲಿ ನಾವು ಯೂಸ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ಸ್ ಅಂದರೆ ಇವರಿಂದ ಇದರಿಂದ ಅಂತ ಇದ್ರ ಮೂಲಕ ಹೋಗ್ತಿದ್ದೀವಿ ಅನ್ನೋ ಹಾಗೆ. ಆಕ್ಷನ್ಸ್ ಅಂದರೆ ಇವರಿಂದ ನಮಗೆ ಈ ರೀತಿ ಆಗಿದೆ, ಈ ರೀತಿ. ಎಕ್ಸಾಂಪಲ್ಗೆ ದ ಲೆಟರ್ ವಾಸ್ ರಿಟನ್ ಬೈ ಜಾನ್. ಯಾರಿಂದ? ಜಾನ್ ಇಂದ ಈ ಲೆಟರ್ ಬರೆಯಲಾಗಿದೆ. ಅದಕ್ಕೆ ನಾವು ಬೈ ಅನ್ನೋದು ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್, ಐ ಗೋ ಟು ಕಾಲೇಜ್ ಬೈ ಬಸ್. ಬಸ್ ಮೂಲಕ ನಾನು ಕಾಲೇಜಿಗೆ ಹೋಗುತ್ತೇನೆ ಅಂದರೆ ಬೈ ಅನ್ನೋದನ್ನ ಯೂಸ್ ಮಾಡ್ತಾರೆ ಪ್ರಿಪೋಸಿಷನ್. ದಿಸ್ ಬುಕ್ ವಾಸ್ ರಿಟನ್ ಬೈ ಆ್ಯನ್ ಆಥರ್. ಆಥರ್ ಈ ಬುಕ್ನ ಬರೆದಿದ್ದಾನೆ ಅಂತ ಹೇಳೋದಕ್ಕೆ ಬೈ ಅನ್ನೋ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ವಿತ್ ಅನ್ನೋ ಪ್ರಿಪೋಸಿಷನ್ಸ್ ಯಾವಾಗ ಯೂಸ್ ಮಾಡ್ತೀವಿ? ಯೂಸಿಂಗ್ ಸಮಥಿಂಗ್ಸ್ ಟುಗೆದರ್ ವಿತ್ ಸಮ್ ಒನ್. ಅಂದರೆ ನಾವು ಯಾರ ಜೊತೆಗಾದರೂ, ವಿತ್ ಮೀನ್ಸ್ ಜೊತೆ ಅಥವಾ ಬಳಸಿ, ಯಾರ ಜೊತೆಗಾದರೂ ಮತ್ತೆ ಯಾರಿಗಾದ್ರೂ ಏನಾದರೂ ಯೂಸ್ ಮಾಡಿಕೊಂಡು ಬಳಸಿ. ಯೂಸಿಂಗ್ ಸಮಥಿಂಗ್ಸ್ ಆರ್ ಸಮ್ ಒನ್. ಓಕೆ, ಎಕ್ಸಾಂಪಲ್, ಐ ರೈಟ್ ವಿತ್ ಅ ಪೆನ್. ಐ ರೈಟ್ ವಿತ್ ಅ ಪೆನ್. ಪೆನ್ನಿಂದ ನಾನು ಬರೆಯುತ್ತೇನೆ. ಅದೇ ರೀತಿ ಶಿ ಕಟ್ ದ ಕೇಕ್ ವಿತ್ ಅ ನೈಫ್. ನೀಫ್ನ ಯೂಸ್ ಮಾಡ್ಕೊಂಡು ಅವರು ಕೇಕ್ನ ಕಟ್ ಮಾಡ್ತಾರೆ. ಅದೇ ರೀತಿ ಐ ವೆಂಟ್ ವಿತ್ ಮೈ ಫ್ರೆಂಡ್ಸ್. ಫ್ರೆಂಡ್ಸ್ನ ಜೊತೆಗೆ ನಾನು ಇರ್ತೇನೆ, ಈ ರೀತಿ. ನಾವು ಏನಂತಾರೆ, ಬಾಯನ್ನು ಯಾವುದಾದ್ರ ಮೂಲಕ ಯಾರಿಂದನಾದರೂ ಇತ್ತಂದರೆ ಆವಾಗ ನಾವು ಬೈ ಅನ್ನೋ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ವಿತ್ ಅನ್ನೋ ಪ್ರಿಪೋಸಿಷನ್ಸ್ನ ನಾವು ಯಾರ ಜೊತೆಗಾದರೂ ಅಥವಾ ಏನನ್ನಾದರೂ ಬಳಸ್ಕೊಂಡು ಅಥವಾ ಯೂಸ್ ಮಾಡೋದಿತ್ತೆ ಆವಾಗ ವಿತ್ ಅನ್ನೋ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಇದನ್ನೆರಡು ರೂಲ್ಸ್ನ ನೀವು ನೋಡ್ಕೋಬೇಕು. ಇಲ್ಲಿ ಸಮ್ ಫೀಚರ್ಸ್ ಇದ್ದಾವೆ, ನೀವು ಕಮೆಂಟ್ ಮಾಡಿ ನನಗೆ. ಫಸ್ಟ್, ಸೆಕೆಂಡ್, ಥರ್ಡ್, 4, 5, 6, 7, 8 ಅಪ್ ಟು 10 ವರೆಗೂ ಕಮೆಂಟ್ ಮಾಡಿ ಹೇಳಿ. ಅದೇ ರೀತಿ ಇವಾಗ ನಾವು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಒನ್ ಅಂದರೆ ಐ ರೈಟ್ ಡ್ಯಾಶ್ ಅ ಪೆನ್ಸಿಲ್. ಇಲ್ಲಿ ಯಾವ ಪ್ರಿಪೋಸಿಷನ್ಸ್ ಬರುತ್ತೆ? ಬಾಯ ವಿತ್ ಅ ಪೆನ್ಸಿಲ್. ಪೆನ್ಸಿಲ್ನ ಯೂಸ್ ಮಾಡ್ಕೊಂಡು ನಾನು ಬರೀತಿದ್ದೀನಿ. ಇಲ್ಲಿ ಬೈ ಅನ್ನೋ ಪ್ರಿಪೋಸಿಷನ್ಸ್ ಯೂಸ್ ಮಾಡೋಕ್ಕೆ ಬರಲ್ಲ. ದ ನಾವೆಲ್ ವಾಸ್ ರಿಟನ್ ಡ್ಯಾಶ್ ಅ ಫೇಮಸ್ ಆಥರ್. ಬೈ ಫೇಮಸ್ ಆಥರ್. ವಿ ಟ್ರಾವೆಲ್ ಡ್ಯಾಶ್ ಟ್ರೈನ್. ವಿ ಟ್ರಾವೆಲ್ ಬೈ ಟ್ರೈನ್. ಟ್ರಾನ್ಸ್ಪೋರ್ಟೆಡ್. ಶಿ ಕಟ್ ದ ವೆಜಿಟೇಬಲ್ ಡ್ಯಾಶ್ ಅ ನೀಫ್. ವಿತ್ ನೀಫ್. Okay, I went to the market dash my brother. With my brother. The picture was painted dash an artist. By an artist. He opened the door dash a key. With a key. They came dash car. They came by car. The homework was completed dash Raj. ಇಲ್ಲಿ ಯಾವ್ದು ಬರುತ್ತೆ ಪ್ರಿಪೋಸಿಷನ್? ಬೈ ಆರ್ ವಿತ್? ಬೈ. She drinks tea dash her friends. ಇಲ್ಲಿ ಯಾವ ಪ್ರಿಪೋಸಿಷನ್ಸ್ ಬರುತ್ತೆ ಹೇಳಿ? ವಿತ್. ಓಕೆ, ನಾವು ಈಸಿಯಾಗಿ ಏನಂದರೆ ಬೈ ಅನ್ನೋ ಪ್ರಿಪೋಸಿಷನ್ಸ್ನ ನಾವು ಯಾರ ಜೊತೆಗಾದರೂ ಬೈ ಅನ್ನೋ ಪ್ರಿಪೋಸಿಷನ್ಸ್ನ ನಾವು ಯಾರ ಮೂಲಕ
ಆದರೂ ಅಥವಾ ಯಾರಿಂದ ಆದರೂ ಯೂಸ್ ಮಾಡೋದಿತ್ತಂದರೆ ನಾವು ಬೈ ಅನ್ನೋ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ವಿತ್ ಅನ್ನೋ ಪ್ರಿಪೋಸಿಷನ್ ನಾವು ಯಾರ ಜೊತೆಗೆ ಅಥವಾ ಏನನ್ನಾದರೂ ಯೂಸ್ ಮಾಡಿಬಿಟ್ಟು ಬಳಸಿ ಇದನ್ನೆರಡನ್ನು ನಾವು ನೆನಪಲ್ಲಿಟ್ಕೊಂಡ್ರೆ ನಾವು ಯಾವುದೇ ರೀತಿಯಾದಂತಹ ಬಾಯ್ ಮತ್ತು ವಿತ್ ಪ್ರಿಪೋಸಿಷನ್ಸ್ ಯೂಸ್ ಮಾಡೋಕ್ಕೆ ಮಿಸ್ಟೇಕ್ಸ್ ಮಾಡಲ್ಲ. ಸೊ ಇದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.